ಯಾಕಮ್ಮ ಈ ತರ ಮಾಡ್ಕೊಂಡೆ? ಅದೇನು ಕಣ್ಣ ಕಸು ತೊಟ್ಟೇನ? ತಲೆನಾದ್ರ ಹಾಕಿರ್ಬೇಕು ನೋಡ್ರಿ. ಹೋಗೋ ಇಲ್ಲಿಂದ. ಡಾಕ್ಟ್ರ್ ಇದ್ದಿದ್ದಂಗೆ ಹೇಳತ್ತಾರ್ರಿ. ನಿನ್ನ ಹೆಸರನ್ನಯ್ಯ ವಾಮನ ಮೂರ್ತಿ. ನಾ ವಾಮನ ಮೂರ್ತಿ ಅಲ್ರಿ, ಸುಬ್ರಹ್ಮಣ್ಯ ಪಾರ್ವತಿ ಅಕ್ಕನ್ ಕಸಿನ್ ಬ್ರದರ್, ಪೇನೋರ್ ಮೈ ಫ್ರೆಂಡ್. ಹುಡುಗ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಡಾಕ್ಟ್ರೆ ನನಗೆ ಕಣ್ಣೇ ಕಾಣಿಸ್ತಿಲ್ಲ, ತುಂಬಾ ತೊಂದರೆ ಆಗ್ತಿದೆ, ನಾನು ಏನ್ ಮಾಡ್ಲಿ? ನೋಡಮ್ಮ, ಇದು ಫಾರಿನಿಂದ ತರಿಸಿರೋ ಕನ್ನಡಕ, ವಿಶೇಷವಾದ ಕನ್ನಡಕ. ಇದನ್ನ ಹಾಕೋ, ಕ್ರಮೇಣ ಕಣ್ ಕಾಣುತ್ತೆ. ಕೊಟ್ಟಿರೋ ಕನ್ನಡಕ ಹಾಕೊಳ್ಳಮ್ಮ, ಕಾಣಿಸುತ್ತೆ. ಅಲ್ಲಿವರೆಗೂ ನಿನ್ ಗಂಡನ ಕೈ ಹಿಡ್ಕೊಂಡು ಓಡಾಡು. ಗುಂಡಣ್ಣವ್ರೆ, ಸ್ವಲ್ಪ ಸಹಾಯ ಮಾಡ್ರಿ. ಇದು ನನ್ನ ಕೈಯಮ್ಮ. ಗುಂಡನವ್ರ ಏನ್ ಜೋಡಿರಿ ನಿಮ್ದು? ಹಿಂಗ್ ನಡೆದು ಬಾ ದಿವಸ ಆಗಿತ್ತಲ್ಲ. ಮದುವೆ ನಡೆದಿದ್ದ. ಈಗ ನಡೆಯಕ್ಕಾಗುತ್ತಲ್ಲ ನಮ್ಮ? ಆಗುತ್ತೆ. ಮಾತಾಡಕ್ಕಾಗುತ್ತಾ? ಆಗುತ್ತೆ. ಎಲ್ಲ ಸುರಾಯ್ತಲ್ಲ. ನೋಡು ವೈಶಾಲಿ, ನೀ ಸುಮ್ನೆ ನಿನ್ ಗಂಡನ ಮೇಲೆ ಅನುಮಾನ ಪಡ್ತಿದ್ಯಾ? ಅನುಮಾನ ಅಲ್ಲ ಬರೋ, ಅದ್ ಯಾವಳ ಕಲ್ಪನಾ ನೋಡು, ನಮ್ ಗುಂಡ ನಂಗೆ ಗಂಟು ಬಿದ್ದಿದ್ದಾಳೆ. ಅವಳ ನೋಡೋ ಪಾರ್ಕ್ ಹೋಗ್ತಾ ಇದಾರೆ. ನಿನಗೆ ಯಾರು ಹೇಳಿದ್ದು? ನನಗೆ ಗೊತ್ತಾಯ್ತು. ನಿನ್ ತಲೆ ಮೇಲೆ ಅದೇನೋ ಬಿತ್ತು, ಕಣ್ಣೊಳಗ್ ಧೂಳು ಹೋಯ್ತು. ಆಗ್ಲಿಂದ ನಿನ್ ತಲೆಗೆ ಹುಚ್ಚು ಕಲ್ಪನೆಗಳು ಬರ್ತಾ ಇದೆ. ಕಲ್ಪನೆ ಅಲ್ಲ ಕಣೆ, ನಿಜ. ನೋಡು ಕಲ್ಪನಾ, ನಿನಗೋಸ್ಕರ ನಾನು ನೀಟಾಗಿ ಡ್ರೆಸ್ ಮಾಡ್ಕೋತಾ ಇದ್ದೀನಿ. ನನ್ನ ನೋಡ್ತಾ ಇರೋ ಹಾಗೆ ನೀನು ಖುಷಿ ಆಗ್ಬಿಡ್ತೀಯ. ನಿನ್ನ ಮನ್ಸಲ್ಲಿರೋದನ್ನೆಲ್ಲ ನನಗೆ ಹೇಳ್ಬಿಡ್ತೀಯ. ನನ್ನ ಮನ್ಸಲ್ಲಿರೋದನ್ನೆಲ್ಲ ನಾನು ನಿನಗೆ ಹೇಳ್ಬಿಡ್ತೀನಿ. ನಿಮ್ ಜೊತೆ ಇರುವಾಗ ಧೈರ್ಯವಾಗಿರ್ತೀನಿ. ಅದೇ ಮನೆಗೆ ಹೋದ್ಮೇಲೆ ತುಂಬಾ ಭಯ ಆಗುತ್ತೆ. ನನ್ ತಂದೆ ಅಂತೂ ನನ್ ಮದ್ವೆ ಬಗ್ಗೆ ಯೋಚನೆ ಮಾಡಿ ಮಾಡಿ ಕೊರಗ್ತಾ ಇದಾರೆ. ರಾತ್ರಿ ಎಲ್ಲ ಎದೆ ನೋವು ಅಂತಿದ್ರು. ಕಲ್ಪನಾ, ಯಾಕೆ ಯೋಚನೆ ಮಾಡ್ತೀಯಾ? ನಿನ್ನ ಕತೆಗೆ ನಾನೇ ಹೀರೋ, ನೀನೇ ಹೀರೋಯಿನು. ನಿಜವಾಗ್ಲು? ಹಾಗಂತ ಇಟ್ಕೋ. ಹಾಗಾದ್ರೆ ನಮ್ ಸ್ಟೋರಿಗೆ ವಿಲನ್ ಯಾರು? ವಿಲನ್ ಇದಾರೆ, ಆದ್ರೆ ಗಂಡಲ್ಲ, ಹೆಣ್ಣು. ಯಾರವಳು? ನನ್ನ ಹೆಂಡತಿ ವೈಶಾಲಿ. ಹಾಗಾದ್ರೆ ನಿಮಗ್ ಮದ್ವೆ ಆಗಿದ್ಯಾ? ಲೈಟ್ ಆಗಿ ಆಗಿದೆ. ಲೈಟ್ ಆಗಿ ಅಂದ್ರೆ? ಬಾಂಧವ್ಯ ಇನ್ನೂ ಗಟ್ಟಿಯಾಗಿಲ್ಲ, ಚಾಯ್ಸಿಲ್ಲ ನೋಡು. ಏನ್ ಹೇಳ್ತಿದ್ದೀರಿ ನೀವು? ಮದುವೆ ಅನ್ನೋ ಬಸ್ ಹತ್ತೀವಿ, ಯಾರ ಪಕ್ಕದಲ್ಲಿ ಸೀಟ್ ಖಾಲಿ ಆಗಿರುತ್ತೋ ಅಲ್ಲೋ ಕೂತ್ಕೊಂಡ್ಬಿಡ್ತೀವಿ. ಹಾಗಾದ್ರೆ ನಿಮ್ ಹೆಂಡತಿ ಗೈಯಳಿ ಅಂತ ನಿಮಗ್ ಗೊತ್ತಿರ್ಲಿಲ್ವಾ? ನೋಡು, ಬೇರೆ ಹುಡುಗಿನ ಮಾತಾಡ್ಸಕ್ ಹೋದಾಗ ಹೆಂಡತಿ ಅಡ್ಡ ಬರ್ಲೇಬೇಕು. ಅಲ್ಲೊಂದು ಸೆಂಟಿಮೆಂಟ್ ಇನ್ನು ಕ್ರಿಯೇಟ್ ಆಗ್ಲೇಬೇಕು. ಇಲ್ಲ ಅಂದ್ರೆ ಹಾಡಿರಲ್ಲ, ಕಣ್ಣೀರು ಬರಲ್ಲ, ಬಕೆಟ್ ತುಂಬಲ್ಲ, ಬಾಕ್ಸ್ ಆಫೀಸ್ ಕಿಟ್ಟಲ್ಲ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ನಿನ್ನ ಕಣ್ಣಲ್ಲಿ ಹೊಳಪು ನೋಡ್ತಾ ಇದೀನಿ. ಬಲಗಡೆ ಕಣ್ಣಲ್ಲಿ ಭೂಚಕ್ರ, ಎಡಗಡೆ ಕಣ್ಣಲ್ಲಿ ವಿಷ್ಣು ಚಕ್ರ. ನಿನ್ನ ಕಣ್ಣಲ್ಲಿ ನಾನು ಮುಂದಿನ ಕನಸು ಕಾಣ್ತಾ ಇದ್ದೀನಿ. ನಮ್ಮಿಬ್ಬರು ದಾಂಪತ್ಯ ಜೀವನ ನೋಡ್ತಾ ಇದ್ದೀನಿ. ಬಸವಣ್ಣ, ಈಗಿನ ಕಾಲದಾಗ ಏನೇನು ಸೃಷ್ಟಿ ಮಾಡ್ತಾರಪ್ಪ. ನೀನ್ ಮನುಷ್ಯರ್ ಕಾಣ್ಲಿ ಅಂತ ಕಣ್ಣು ಕೊಟ್ಟಿ, ಆದ್ರ ಅದ ಮನುಷ್ಯರು ಕಣ್ಣಿಗೆ ಒಂದು ಕನ್ನಡಕ ಸೃಷ್ಟಿ ಮಾಡಿ ಮಂದಿ ಮನಸ್ಸು ಓದಂಗ್ ಮಾಡಿದಾರಲ್ಲಪ್ಪ. ನಾನು ಇದ ಆಸೆಗೆ ಬಿದ್ದೆ ನಮ್ಮ ಅತ್ತೆಯವ್ರ ಕನ್ನಡಕನ ಕಳು ಮಾಡ್ಕೊಂಡ್ ಬಂದ್ಬಿಟ್ಟಿನಿ. ನಾ ಮಾಡಿದ್ದಿ ತಪ್ಪಿನಿಂದ ಇಷ್ಟ ದಿನ ಎಲ್ಲಾರು ಕಾಯಕತ್ತಿದ್ದು ಗುಟ್ಟೆ ರಟ್ಟಕತಿ, ವೇದವ್ರ ಮನಸ್ಸಿನಾಗ ಏನೈತೆ ಅನ್ನೋದು ಗೊತ್ತಾಕತಿ. ಆಮೇಲೆ ಈ ಕನ್ನಡಕ ನಮ್ಮ ಅತ್ತೆಯವ್ರ ಕಾಯ ಕೊಟ್ಟೆ ನಾನು ತಪ್ಪತ್ತಂದ್ ಕಾಲು ಬಿದ್ದು ಬಿಡ್ತೇನೆ. ನೀನು ನನ್ ಕ್ಷಮಿಸ್ಬಿಡಪ್ಪ. ಗುಂಡಣ್ಣವರ ಫೋಟೋ ಇಟ್ಕೊಂಡು ಅಲಿಯೋಳು ಹುಚ್ಚುಚ್ಚಾಗಿ ಆಡ್ತಾ ಇದ್ಲು. ನನ್ ಗುಂಡನಿಗೆ ಮದುವೆ ಆಗಿದೆ ಅಂತ ಹೇಳಿದ್ರು ಇವಳು ನಂಬ್ತಾನೆ ಇರ್ಲಿಲ್ಲ. ಹೌದು, ನಮ್ಮ ಅಪ್ಪ ಸುಳ್ಳು ಹೇಳ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ. ಅದೇ ಕೊರಗಲ್ಲಿ ಇವಳು ಮಾನಸಿಕವಾಗಿ ಅಸ್ವಸ್ಥಲಾಗಿದ್ಲು. ಈ ವಿಷಯನ ನಾನು ಗುಂಡಣ್ಣವ್ರಿಗೆ ಹೇಳಿದೆ. ಗುಂಡಣ್ಣವರು ಬಂದು ಪ್ರೀತಿಸೋತರ ನಾಟಕ ಮಾಡಿ ತನಗೆ ಇನ್ನೊಬ್ಬ ಹೆಂಡತಿ ಇದ್ದಾಳೆ ಅನ್ನೋದನ್ನ ಪ್ರೂವ್ ಮಾಡಿದ್ರು. ಅಷ್ಟೇ ಅಲ್ಲ ಕಲ್ಪನಾ, ನಿನ್ಗೆ ನನ್ ಮೇಲೆ ಇಷ್ಟ ಇದ್ರೆ ಹೇಳು, ನಾನ್ ಹೆಂಡತಿನ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ, ಆಮೇಲೆ ನಾವಿಬ್ರು ಮದ್ವೆ ಆಗೋಣ ಅಂತನೂ ಹೇಳಿದ್ರು. ನಾನು ತಕ್ಷಣ ಬದ್ಲಾದೆ. ನನ್ನಿಂದ ಬೇರೆಯವ್ರ ಜೀವನ ಹಾಳಾಗ್ಬಾರ್ದು, ನಾನು ಬೇರೆಯವ್ರ ಜೀವನದಲ್ಲಿ ಮುಳ್ಳಾಗ್ಬಾರ್ದು ಅನ್ನೋದನ್ನ ಅರ್ಥ ಮಾಡ್ಕೊಂಡೆ. ಗೊತ್ತಾಯ್ತಾ? ಅವಳಿಗೆ ಅರ್ಥ ಆಗ್ಲಿ ಅಂತಾನೆ ಈ ತರ ಹೇಳಿದ್ದು. ಕನ್ನಡಕತೆಗೆ 5 ಡ್ರಾಪ್ಸ್ ಹಾಕ್ತೀನಿ ವೈಶಾಲಿ. ಥ್ಯಾಂಕ್ ಯು ಗುಂಡಣ್ಣ. ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀನಿ. ನಮ್ಮ ಹೆಸರಿಡಿದು ಮಾತ್ರ ಕರಿಬೇಡ, ಆಮೇಲೆ ತಾಳಿ ಕಟ್ಟಿದ ಗಂಡನ ಆಸಿಡ್ ಸಣ್ಣ ಅಂತ ಕರೆದಂಗ್ ಇರುತ್ತೆ.